ಕರ್ನಾಟಕ ಇವತ್ತಿನ ಅಮ್ಮನ ಲೋಕ ರೆಸಿಪೀಸ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ತುಂಬಾನೇ ಸಿಂಪಲ್ ಆಗಿ ಸ್ಪೆಷಲ್ ಆಗಿರುವಂತಹ ಗ್ರೀನ್ ಚಿಲ್ಲಿ ಕಬಾಬ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ನಿಜವಾಗ್ಲೂ ಟೇಸ್ಟಿ ಆಗಿರುವಂತಹ ನಾನ್ ವೆಜ್ ರೆಸಿಪಿ ನಿಮ್ಮ ಮನೇಲಿ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ತುಂಬಾ ಟೇಸ್ಟಿಯಾಗಿ ಹಾಗೆ ಕ್ವಿಕ್ಕಾಗಿ ಆಗುವಂಥ ಈ ಒಂದು ರೆಸಿಪಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕಲಿಯೋಕ್ಕೆ ರೆಡಿ ಇದ್ದೀರಾ? ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಫ್ರೆಂಡ್ಸ್ ಒಂದು ಮಿಕ್ಸಿ ಬೌಲ್ನ ತಗೊಂಡು ನಾನಿಲ್ಲಿ ಅದಕ್ಕೆ ಒಂದು ಅರ್ಧ kg ಆಗುವಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜು ಅಥವಾ ಸಣ್ಣ ಸೈಜ್ದಾಗೆ ಚಿಕನನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಬೋನ್ ಇದೆ ಹಾಗೆ ವಿತ್ ಸ್ಕಿನ್ ಇದೆ. ಸೊ ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ. ನಿಂಬೆಹಣ್ಣು ಇಲ್ಲ ಅಂತ ಹೇಳಿದ್ರೆ ವಿನೆಗರ್ ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಇದೇ ಮೇನ್ ಸ್ಟೆಪ್ಪು. ತುಂಬ ಜನಕ್ಕೆ ಕಬಾಬ್ ಮಾಡಬೇಕಾದ್ರೆ ಇಲ್ಲ ಏನಾದರೂ ಡ್ರೈ ಮಾಡಬೇಕಾದ್ರೆ ಈ ಒಂದು ಮೆಥಡ್ಗಳು ಗೊತ್ತಿರಲ್ಲ. ಸೊ ಈ ಒಂದು ಮೆಥಡನ್ನು ಫಾಲೋ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ರೆಡಿ ಗ್ರೀನ್ ಚಿಲ್ಲಿ ಕಬಾಬ್ ಪೌಡರ್ ಸಿಗುತ್ತೆ ಅಥವಾ ರೆಡಿ ಕಬಾಬ್ ಪುಡಿ ಯಾವುದಾದ್ರೂ ನೀವು ಹಾಕೋಬಹುದು. ನಾನಿಲ್ಲಿ ಗ್ರೀನ್ ಕಲರ್ ಬರುವಂತಹ ಕಬಾಬ್ ಪುಡಿಯನ್ನು ಹಾಕೊಂಡಿದ್ದೀನಿ. ನೀವು ಬೇಕಾದ್ರೆ ರೆಡ್ ಮಾಮೂಲಿ ಕಲರ್ ಬರುತ್ತಲ್ಲ ಅದೇ ಕಲರ್ ಕಬಾಬ್ ಪುಡಿ ಹಾಕೊಂಡು ಕಲಿಸ್ಕೋಬಹುದು. ಸೊ ಫ್ರೆಂಡ್ಸ್ ಇದರಲ್ಲೇ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ. ಕಬಾಬ್ ಪುಡಿಯಲ್ಲಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ಮೇಲೆ ನೀಟಾಗಿ ಕಲಿಸ್ಕೊಳ್ಳಿ. ಇದಕ್ಕೆ ಯಾವುದೇ ಥರದ ಮೊಟ್ಟೆ ಹಾಗೆ ನೀರು ಕಾರ್ನ್ಫ್ಲೋರ್ ಏನು ಬೇಕಾಗಿಲ್ಲ. ನೀಟಾಗಿ ತುಂಬಾ ಚೆನ್ನಾಗಾಗುತ್ತೆ. ಬೇಕಂದ್ರೆ ನೀವು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು, ಬಟ್ ನೆಸೆಸಿಟಿ ಇಲ್ಲ. ಅದನ್ನು ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡಿಬಿಡೋಣ. ಅದಾದಮೇಲೆ ನಂಬರ್ 1 ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾಯಕ್ಕೆ ಬಿಡಿ. ಎಣ್ಣೆ ಕಾದ ನಂತರ ಕಬಾಬ್ನ ಯಾವ ಥರ ನೀವು ಕರ್ಕೋತೀರಾ ಸೇಮ್ ಅದೇ ಥರ ಇದನ್ನು ಕರೆದಿಟ್ಕೊಳ್ಳಿ. ಫ್ರೆಂಡ್ಸ್ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಅಂದರೆ ಇದನ್ನು ನೀವು ಫ್ರೈ ಮಾಡೋಕ್ಕಿದೆ. ಫ್ರೈ ಮಾಡೋದ್ರಲ್ಲಿ ಜಾಸ್ತಿ ಏನು ಫ್ರೈ ಮಾಡೋ ಕೆಲಸ ಇರಲ್ಲ. ಸೊ ಅದ ಕಾರಣ ಇದರಲ್ಲಿ ನೀಟಾಗಿ ಕಬಾಬನ್ನು ಯಾವ ಒಂದು ಹದಕ್ಕೆ ಬೇಯಿಸ್ತೀರಾ ಆ ಒಂದು ಹದಕ್ಕೆ ಬೇಯಿಸ್ಕೊಂಡ್ರೆ ಸಾಕು. ಸೊ ಇದು 2 ಕಡೆ ಬೆಂದ ನಂತರ ನೀಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದಲ್ಲ ನೀವು, ಏನಪ್ಪ ಬರೀ ಗ್ರೀನ್ ಕಲರ್ ಕಾಣಿಸ್ತಿದೆ, ನಮ್ಮ ಹತ್ರ ರೆಡ್ ಕಲರ್ ಇರೋಂಥ ಕಬಾಬ್ ಪುಡಿ ಇದೆ, ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ಅದರಲ್ಲೇ ಕೂಡ ಮಾಡ್ಕೊಳ್ಳಿ. ಸೇಮ್ ಟೇಸ್ಟ್ ಇರುತ್ತೆ. ಬಟ್ ಇದು ಸ್ವಲ್ಪ ಪುದೀನ ಮೆಂಟ್ ಫ್ಲೇವರ್ ಹೊಡಿತಾ ಇರುತ್ತೆ. ನಾರ್ಮಲ್ ಕಬಾಬ್ ಆದರೆ ಆ ಥರ ಫ್ಲೇವರ್ ಅನ್ಸಲ್ಲ. ನೀವು ಒಂದ್ಸಲ ಅಂಗಡಿಗಳಲ್ಲಿ ವಿಚಾರಿಸಿ ಕೇಳಿ, ಗ್ರೀನ್ ಕಲರ್ದು ಕಬಾಬ್ ಪೌಡರ್ ಸಿಕ್ಕಿದ್ರೆ ಮಿಂಟ್ ಫ್ಲೇವರ್ ಪುದೀನ ಫ್ಲೇವರಲ್ಲಿ ಕೊಡಿ ಅಂತ. ಸೊ ಅದಾದಮೇಲೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಮೇಲೆ ಲೆಸನ್ ನಂಬರ್ 1 ಮತ್ತೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಒಂದು ಸಣ್ಣ ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ, ಅಂದರೆ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 1/4 ಟೀ ಸ್ಪೂನ್ ಅಷ್ಟು ಅಥವಾ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 2 ತುಂಬ ಖಾರ ಇರುವಂತಹ ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಸ್ಪೈಸಿ ಯೂಸ್ ಮಾಡೋದಾದರೆ ಇನ್ನೂ ಸ್ವಲ್ಪ ಮೆಣಸಿನಕಾಯನ್ನು ಜಾಸ್ತಿ ಹಾಕ್ಕೊಳ್ಳಿ. ಅದಾದಮೇಲೆ ಗ್ರೀನ್ ಚಿಲ್ಲಿ ಸಾಸ್ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಗ್ರೀನ್ ಚಿಲ್ಲಿ ಸಾಸ್ ಒಂದು 1/4 ಟೀ ಸ್ಪೂನ್ ಅಷ್ಟು, ಹಾಗೆ 1/4 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸು, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸು ಇಷ್ಟನ್ನು ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ, ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಕಾಳಿನ ಮೆಣಸಿನ ಪುಡಿ ಎರಡನ್ನೂ ಹಾಕ್ಕೊಳ್ಳಿ. ಬಿಳಿ ಕಾಳಿನ ಮೆಣಸಿನ ಪುಡಿ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಿಕೊಂಡು ಕಾಳು ಮೆಣಸಿನ ಪುಡಿ ಕಪ್ಪು ಕಲರ್ ಇರುತ್ತಲ್ಲ ಅದನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಸ್ಪೈಸಸ್ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಟೊಮೊಟೊ ಕೆಚಪನ್ನು ಹಾಕಿ ಇದು ಒಂದು ಸ್ವಲ್ಪ ಗ್ರೇವಿ ಥರ ಆಗಬೇಕು, ಅಲ್ಲಿ ತನಕ ಇದನ್ನು ಬೇಯಿಸ್ಕೊಳ್ಳಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಅದಾದಮೇಲೆ ರೆಡಿ ಮಾಡಿಟ್ಟಿರುವಂತಹ ಕಬಾಬನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಒಂದು ಮಿಕ್ಸ್ ಮಾಡಬೇಕಾದ್ರೆ ನೀವು ಗ್ಯಾಸ್ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ತೀರಾ ಹೈ ಫ್ಲೇಮಲ್ಲಿ ಆದರೆ ಕೆಳಗಡೆಯಿಂದ ನೀವು ಮಾಡಿರುವಂಥ ಗ್ರೇವಿ ಎಲ್ಲ ಸೀದೋಗ್ಬಿಡುತ್ತೆ, ಹಾಗೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡಾಗ ಈ ಥರ ನೀಟಾಗಿ ಡ್ರೈ ಆಗುತ್ತೆ. ಈ ಒಂದು ಟೇಸ್ಟ್ ಯಾವ ಥರ ಇರುತ್ತೆ ಅಂದರೆ ನೀವು ಗೋಬಿ ಮಂಚೂರಿಯನ್ ತಿಂತೀರಲ್ವಾ, ಸೇಮ್ ಅದೇ ಟೇಸ್ಟ್ ಇರುತ್ತೆ. ಅದಾದಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಈರುಳ್ಳಿ, ಗೋಬಿ ಮಂಚೂರಿಯನ್ಗೆ ನಿಮ್ಗೆಲ್ಲರಿಗೂ ಮಜಾ ಕೊಡುವಂಥ ಒಂದು ಹಸಿ ಈರುಳ್ಳಿ ಬರುತ್ತಲ್ಲ, ಸೊ ಹಸಿ ಈರುಳ್ಳಿ ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಸ್ಪ್ರಿಂಗ್ ಆನಿಯನ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಟ್ರೆ ಮನೆ ಮಂದಿಯವರು ಎಲ್ಲ ಹೊಟ್ಟೆ ತುಂಬ ತಿಂದು ಮಜಾ ಮಾಡ್ತಾರೆ. ಈ ಒಂದು ಗ್ರೀನ್ ಚಿಲ್ಲಿ ಕಬಾಬನ್ನು ಮನೇಲಿ ಮಾಡಿ ನಿಜವಾಗ್ಲೂ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನನ್ನ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ.